ಪ್ರಜಾಧ್ವನಿ ಟಿವಿ ವೀಕ್ಷಕರೇ, ಪೊಲೀಸ್ ಅಪ್ಪನ ಅಕ್ರಮ ಸಂಬಂಧ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಿಂಪ್ರಿತಾ ಯಶ್ವಾರ್. ಪೊಲೀಸ್ ಎಎಸ್ಐ ಅಧಿಕಾರಿಯೊಬ್ರು ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಹಿನ್ನೆಲೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು. ಅಕ್ರಮ ಸಂಬಂಧ ಇದ್ದ ಮಹಿಳೆಯ ತಂದೆ ಮೇಲೆ ಎಎಸ್ಐ ಅಧಿಕಾರಿ ಹಲ್ಲೆಯನ್ನು ಮಾಡಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಅಮಾಯಕ ವೃದ್ಧನ ಮೇಲೆ ಎಎಸ್ಐ ಪೂರ್ಣೇಶ್ನಿಂದ ಹಲ್ಲೆ. ಒಂಟಿ ಮನೆಯಲ್ಲಿ ವಾಸವಿರುವ ವೃದ್ಧ ದಂಪತಿಗೆ ಪ್ರಾಣ ಬೆದರಿಕೆ. ಹಲ್ಲೆ ಮಾಡಿ ವೃದ್ಧ ದಂಪತಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಎಎಸ್ಐ ಪೂರ್ಣೇಶ್. ಹೌದು, ಚಿಕ್ಕಮಗಳೂರು ಜಿಲ್ಲೆ ಕುದುರೆಮುಖ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೂರ್ಣೇಶ್ ವಿರುದ್ಧ ಈಗ ಅಕ್ರಮ ಸಂಬಂಧದ ಗಂಭೀರ ಆರೋಪ ಕೇಳಿಬಂದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಮೇಕನಹಡ್ಲು ಗ್ರಾಮದ ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ ಎಎಸ್ಐ ಪೂರ್ಣೇಶ್ ಮಹಿಳೆಯ ಮನೆಗೆ ಬಂದಿದ್ದ. ಈ ಸಂದರ್ಭದಲ್ಲಿ ಅಕ್ರಮ ಸಂಬಂಧ ಹೊಂದಿದ್ದ ಮಹಿಳೆಯ ತಂದೆಗೆ ರೆಡ್ ಹ್ಯಾಂಡ್ ಆಗಿ ಎಎಸ್ಐ ಪೂರ್ಣೇಶ್ ಸಿಕ್ಕಿಬಿದ್ದಿದ್ದಾರೆ. ಇನ್ನು ಇದೇ ವೇಳೆ ವೃದ್ಧನ ಮೇಲೆ ಹಲ್ಲೆ ನಡೆಸಿದ ಎಎಸ್ಐ ಪೂರ್ಣೇಶ್ 65 ವರ್ಷ ವಯಸ್ಸಿನ ವೃದ್ಧ ವೆಂಕಟೇಶ್ ಗೌಡ ಅವರ ಎಡಗೈ ಉಂಗುರ ಬೆರಳಿನ ತುದಿಯನ್ನೇ ಮಚ್ಚಿನಿಂದ ಕತ್ತರಿಸಿ ವೃದ್ಧನ ಎದೆಯ ಭಾಗಕ್ಕೆ ಕಾಲಿನಿಂದ ಒದ್ದು ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಎಂದು ಎಎಸ್ಐ ಅಧಿಕಾರಿ ಪೂರ್ಣೇಶ್ ವಿರುದ್ಧ ವೃದ್ಧ ದಂಪತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದು ಏನಾಗಿದೆ ಅಂದ್ರೆ, ಇಲ್ಲ ಅಮ್ಮ ನಂಗೂ ಪೆಟ್ಟಾಗಿದೆ ಅಂದ್ರೆ, ಎಲ್ಲಿ ಪೆಟ್ಟಾಗಿದೆ ಏನು ಅಂತ ಕೇಳಕ್ಕೂ ಹೋಗಮ್ಮ ನೀನು ಹೇಳ್ಕೊಂಡು ಅದು ಒಂಥರ ಶಬ್ದದಲ್ಲಿ ಹೇಳ್ದ. ಆದರೆ ಕಣ್ಣೆದುರೇ ತನ್ನ ತಂದೆ ಮೇಲೆ ಹಲ್ಲೆ ನಡೆಯುತ್ತಿದ್ದರೂ ಸ್ವಂತ ಮಗಳು ಸಹಾಯಕ್ಕೆ ಬರಲಿಲ್ಲ ಎಂಬುದೇ ದುರಂತದ ಸಂಗತಿ. ಇನ್ನು ಎಎಸ್ಐ ಪೂರ್ಣೇಶ್ ಈಗಾಗಲೇ 2 ಮದುವೆಯಾಗಿರುವ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಮಾತುಗಳು ಕೇಳಿ ಬರುತ್ತಿದ್ದು, ಅಕ್ರಮ ಸಂಬಂಧ ಇರುವ ಮಹಿಳೆಯ ಅಕ್ಕನ ಗಂಡನಿಂದ ಅಕ್ರಮ ಸಂಬಂಧ ಇರುವ ಮಹಿಳೆಗೆ ಅತ್ಯಾಚಾರ ಆಗಿದೆ ಎಂದು ಎನ್ಆರ್ಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಿಸಲು ಮುಂದಾಗಿದ್ದ ಎಎಸ್ಐ ಪೂರ್ಣೇಶ್ ತನ್ನ ಮೇಲಿನ ಆರೋಪವನ್ನು ಮುಚ್ಚಿ ಹಾಕಲು ಯತ್ನಿಸುತ್ತಿದ್ದು, ಈ ಬಗ್ಗೆ ಎನ್ಆರ್ಪುರ ಪೊಲೀಸ್ ಠಾಣೆಯಲ್ಲಿ ಸತ್ಯ ಗೊತ್ತಾಗಿದೆ. ಅಕ್ರಮ ಸಂಬಂಧ ಇರುವ ಮಹಿಳೆ ಊರಿಗೆ ಎಎಸ್ಐ ಪೂರ್ಣೇಶ್ ಹೋಗದಂತೆ ಎಚ್ಚರಿಕೆ ನೀಡಲಾಗಿದೆ ಎಂಬ ಮಾಹಿತಿ ಈ ಸದ್ಯ ಲಭ್ಯವಾಗಿದೆ. ಈ ಬಗ್ಗೆ ಹಲ್ಲೆಗೊಳಗಾದ ವೃದ್ಧನ ಮೊದಲ ಮಗಳು ಪಲ್ಲವಿ ಪ್ರತಿಕ್ರಿಯೆ ನೀಡಿದ್ದಾರೆ. ಬರಬಾರ್ದು, ನಮ್ಮ ಗ್ರಾಮದೊಳಗೆ ಎಂಟ್ರಿ ಕೊಡಬಾರ್ದಂತ. ಆದರೂ ಅದನ್ನು ಲೆಕ್ಕಿಸದೆ ರಾತ್ರಿ ಮತ್ತು ಹಗಲೆಲ್ಲ ಕರ್ಕೊಂಡು ಓಡಾಡ್ತಿದ್ದಾರೆ. ಮತ್ತು 2-3 ದಿನನೂ ಕೂಡ ಅವಳು ಇರಲಿಲ್ಲ ಮನೆಯಲ್ಲಿ. ಒಟ್ಟಾರೆಯಾಗಿ ಸಾರ್ವಜನಿಕರಿಗೆ ರಕ್ಷಣೆ ನೀಡಬೇಕಿದ್ದ ಎಎಸ್ಐ ಪೂರ್ಣೇಶ್ ಅಕ್ರಮ ಸಂಬಂಧದ ಆರೋಪ ಹೊತ್ತು ವೃದ್ಧನ ಮೇಲೆ ಹಲ್ಲೆ ಮಾಡಿ ಈಗ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇಷ್ಟೆಲ್ಲ ತಪ್ಪುಗಳನ್ನು ಮಾಡಿದ್ರೂ ಎಎಸ್ಐ ಪೂರ್ಣೇಶ್ಗೆ ಯಾವುದೇ ಶಿಕ್ಷೆಯಾಗಿಲ್ಲ. ಎಎಸ್ಐ ಪೂರ್ಣೇಶ್ಗೆ ಕಾನೂನಿನ ಶಿಕ್ಷೆಯಾಗಬೇಕು ಎಂದು ಹಲ್ಲೆಗೊಳಗಾದ ವೃದ್ಧ ದಂಪತಿಗಳು ಕಾನೂನಿನ ಮೊರೆ ಹೋಗಿದ್ದಾರೆ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.